ಅಮಲಿನಲ್ಲಿ ವ್ಯಕ್ತಿಯೋರ್ವ ಅಂಬೇಡ್ಕರ್ ಜಯಂತಿ ಮೆರವಣಿಗೆ ಮೇಲೆ ಕಾರು ಹರಿಸಿದ ಪರಿಣಾಮ 7 ವರ್ಷದ ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು 7 ಜನರಿಗೆ ಗಂಭೀರ ಗಾಯವಾಗಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಬಿಳೇಕಲ್ಲು ಗ್ರಾಮದಲ್ಲಿ ನಡೆದಿದೆ. ಮೃತ ಬಾಲಕಿಯನ್ನ 7 ವರ್ಷದ ಸಾನ್ವಿ ಅಂತ ಗುರುತಿಸಲಾಗಿದೆ. ಗಾಯಾಳುಗಳಾದ 11 ವರ್ಷದ ನಿಶ್ಚಿತ್, ತೃಪ್ತಿ, ತಿಮ್ಮರಾಜು, ಉಷಾ, ಚೇತನ್, ಸೃಷ್ಟಿ ಹಾಗೂ ನಾಗರಾಜ್ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಮೆಡಿಕಲ್ ಕಾಲೇಜ್ಗೆ ದಾಖಲಿಸಲಾಗಿದೆ. ಅಪಘಾತ ನಡೀತಾ ಇದ್ದಂತೆ ರೊಚ್ಚಿಗೆದ್ದ ಸ್ಥಳೀಯರು ಕಾರು ಚಾಲಕ ಸುಧಾಕರ್ನನ್ನ ಹಿಡಿದು ಹೆಗ್ಗಾಮುಗ್ಗ ಥಳಿಸಿದ್ದು ಕಾರಿನ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ಇದೇ ವೇಳೆ ಕಾರಿನಲ್ಲಿದ್ದ ಮತ್ತೊಬ್ಬ ವ್ಯಕ್ತಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಘಟನೆಯ ಬಳಿಕ ಗಾಯಾಳುಗಳನ್ನ ಹಾಗೂ ಚಾಲಕನನ್ನ ಜಿಲ್ಲಾಸ್ಪತ್ರೆಗೆ ಕರೆತರಲಾಗಿದ್ದು ಅಲ್ಲಿ ಆಕ್ರೋಶಿತ ಗ್ರಾಮಸ್ಥರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದು ವಾತಾವರಣ ಪ್ರಕ್ಷುಬ್ಧಗೊಂಡಿತ್ತು. ಚಾಲಕನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವುದಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ ಅಂತ ಆರೋಪಿಸಿದ ಗ್ರಾಮಸ್ಥರು ಗಾಯಾಳುಗಳ ಕಡೆ ಗಮನ ಹರಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗ್ತಾ ಇದ್ದಂತೆ ಸುಮಾರು 50ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಎಎಸ್ಪಿ ಜಯಕುಮಾರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಮೃತರ ಪೋಷಕರ ಆಕ್ರಂದನ ಆಲಿಸಿ ಜನರನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಿಸಿ ಕೈ ಮುಗಿಯುತ್ತೇನೆ ಹೋಗಿ ಅಂತ ಸಮಾಧಾನ ಮಾಡಿ ಕಳುಹಿಸಿದ್ರು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಈಗ ಕೇಳಿಸಿದ 50,000 ರೂಪಾಯಿ ಕೊಡ್ತಾರೆ. ಅವ್ನು ಮಾರ್ಗ ಇದನ್ನು ಕಾಯಿಸಿಲ್ಲ. ಸರ್ 50,000 ಕೊಡ್ತಿದ್ದೆ ಬೇರೆ ಮಾಡ್ತೀನಿ ನಾವು ಇಲ್ಲ ಒಳ್ಳೆ ಕೆಲಸ ನೋಡ್ರಿ ನಾನು ಮಾಡ್ತೀನಿ ನಿಮ್ಮ ಕಣ್ಣಿಂದ ಮಾಡ್ತೀನಿ ನಾರ್ಮಲ್ ಆಗಿದೆ ಅಂತ ಇಡೀ ಬಾಡಿ ಸ್ಕ್ಯಾನ್ ಮಾಡ್ತೀನಿ ಇಡೀ ಬಾಡಿ ಸ್ಕ್ಯಾನ್ ಆಗಿ ಬಾಡಿ ಏನಾಯ್ತು ಎಲ್ಲ ಮಾಡ್ತೀನಿ ಆಗುತ್ತೆ ನಿಮ್ಮ ಕೈಲಿ ಬರೀ ಕರ್ಕೊಂಬನ್ನಿ ಸಣ್ಣ ಸಣ್ಣ ಮಕ್ಕಳು ಸಹ ಇಡೀ ಕುಟುಂಬ ಕೊಡ್ತಾನೆ ಅದಕ್ಕೆ ಕುಟುಂಬ ಬಿಡ್ತಿದ್ರು ಚಿಕಿತ್ಸೆಗೆ ನೀವು ಅವನ್ನ ಅದರಲ್ಲಿ ಮಕ್ಕಳುಗಳೆಲ್ಲ ಸೈಡಲ್ಲೇ ಇದ್ರು ಸರ್. ಎಲ್ಲ ನಮ್ಮನೇಲಿ ನಮ್ಮ ಅಣ್ಣ ದೊಡ್ಡವರು ನಮ್ಮ ತಮ್ಮನ ಹೆಂಡತಿ ಎಲ್ಲರೂ ಇದ್ರು ಸರ್. ಎಲ್ರಿಗೂ ಕೂತ್ಕೊಂಡು ಬಂದಿದ್ದೇನೆ ಸರ್. ಆ ಟೈಮಲ್ಲಿ ಸೈಡಲ್ಲಿ ನಿಂತವ್ರಿಗೆ ಗೊತ್ತಿದ್ದೇನೆ ಸರ್. ಅವನಿನ್ನೂ ಚೆನ್ನಾಗಿದ್ದಾನೆ. ಅವನನ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಿಟ್ಟು ಆ ಪ್ರೈವೇಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಅವ್ರ ಮಗು ಜೀವನ ತೆಗ್ದಿದ್ದಾನೆ ಸರ್. ಅವ್ರ ಜೀವ ವಾಪಸ್ ಕೊಡ್ತಾರೆ ಸರ್. ಅವನು ಮನೆ ಹಾಳಕ್ ಹೋಗ್ಬೇಕು. ಎಷ್ಟು ವರ್ಷ ಮಗು ಮೇಡಮ್? ಎಷ್ಟು ವರ್ಷ? ಚಿಕ್ಕ ಮಗು ಸರ್. ಕಾರ್ ಸಿಕ್ಕಿದೆ ಸರ್. ಅವನು ಡ್ರೈವ್ ಮಾಡ್ಕೊಂಡು ನಮ್ಮ ಮಗುನ ಜೀವನ ತೆಗ್ದಿದ್ದಾನಲ್ಲ ಸರ್ ಅವನು. ಆದ್ರೆ ಇಲ್ಲಿ ಆಗ್ತಾ ಇದೆ ಅಂದ್ರೆ ಯಾವುದೇ ಒಂದು ಬಂದಂತ ಪೇಷಂಟ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರನ್ನ ಚಿಕಿತ್ಸೆ ಸರಿ ಮಾಡ್ದಲೆ ಹೈಯರ್ ಹಾಸ್ಪಿಟಲ್ ರೆಫರ್ ಮಾಡ್ತಾರೆ. ಇಲ್ಲಿ ಕಾಂಟ್ರವರ್ಸಿ ಆಗುತ್ತೆ, ಇಲ್ಲಿ ಜನ ಬರ್ತಾರೆ, ಜನಜಂಗುಳಿ ಜಾಸ್ತಿ ಆಗುತ್ತೆ ಅಂತ ರೆಫರ್ ಮಾಡ್ತಾರಿಂದ ಅವ್ರಿಗೆ ಸರಿಯಾದ ಚಿಕಿತ್ಸೆ ಸಿಗ್ದಲೆ ಸಾಯ ಸ್ಥಿತಿನೂ ಕೂಡ ಹೆಚ್ಚಾಗಿದೆ. ಅದಕ್ಕೆ ನಾವು ಹೇಳ್ತಿರೋದು ಈ ಡಿಸ್ಟ್ರಿಕ್ಟ್ ಸರ್ಜನ್ ಇಮಿಡಿಯೇಟ್ ಬಂದು ಟ್ರೀಟ್ಮೆಂಟ್ ಇಲ್ಲೇ ಕೊಡಿಸೋಂಥ ಸಂದರ್ಭ ಇದ್ದರೆ ಇಲ್ಲೇ ಕೊಡಿಸ್ಬೇಕು. ಮತ್ತು ಏನು ಅಪಘಾತ ಮಾಡಿದಂಥ ಚಾಲಕನ ಅವರ ಮಾಲೀಕರು ಮತ್ತು ಅವ್ರ ಕಡೆಯವರು ಎಲ್ಲರೂ ಕೂಡ ಬಂದು ಅವನ್ನ ಪ್ರೊಟೆಕ್ಟ್ ಮಾಡ್ತಾರೆ ಹೊರತು ಇವ್ರಿಗೆ ಸರಿಯಾದ ಚಿಕಿತ್ಸೆ ಕೊಡುತ್ತೇನಾ? ಕಾನೂನು ಪ್ರಕಾರ ಏನು ಬೇಕಾದ್ರೆ ಅದಾಗುತ್ತೆ. ಆದರೆ ನೀವು ಮಾನವೀಯತೆ ದೃಷ್ಟಿಯಿಂದ ನಿಮ್ಮನ್ನು ಹೆಂಗೆ ಬದುಕಿಸ್ಬೇಕಂತ ನೀವು ಹೋರಾಟ ಮಾಡ್ತಾಯಿದ್ದೀರಾ.
ಯಾವುದೇ ಒಂದು ತಪ್ಪು ಮಾಡ್ದಲೆ ಅಮಾಯಕ ಜನ ಈಗ ಪ್ರಾಣ ಕಳ್ಕೊಂಡಿದ್ದಾರೆ, ಗಾಯಗಳಾಗಿದ್ದಾವೆ. ಅವ್ರನ್ನೂ ಬದುಕಿಸೋ ಪ್ರಯತ್ನ ಪಡಿ, ಅದು ಮಾನವೀಯತೆ. ನಾವು ಅಷ್ಟನ್ನು ಕೇಳ್ತಾ ಇದ್ದೀವಿ. ಮೊದಲು ನಿಮ್ಮ ಹುಡುಗನ ಹೆಂಗೆ ಟ್ರೀಟ್ಮೆಂಟ್ ಮಾಡಿ ಉಳಿಸ್ಬೇಕು ಅಂತ ಇದ್ದೀರಾ, ಈ ಗಾಯಗೊಂಡಿರೋರನ್ನು ಕೂಡ ಟ್ರೀಟ್ಮೆಂಟ್ ಮಾಡಿಸಿ ಉಳಿಸಿ. ಕಾನೂನು ನೆಕ್ಸ್ಟ್ ಮಾಡುತ್ತೆ, ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು, ಇನ್ನೊಂದು ಆಗಬೇಕು, ಪ್ರತಿಯೊಂದು ಆಗುತ್ತೆ. ಮೊದಲು ಮಾನವೀಯತೆನ ಮೊದಲು ನೋಡಿ ಅಂತ ನಾನು ಮಾಧ್ಯಮದ ಮುಖಾಂತರ ಹೇಳ್ಬೋದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.